ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ 12 ಜನರ ಸಾವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ 12 ಜನರ ಸಾವು ಕೇಸ್ ಬಿಗ್ ಟ್ವಿಸ್ಟ್ ಕೊಟ್ಟ ಜಯದೇವ ಆಸ್ಪತ್ರೆಯ ಡಾಕ್ಟರ್ ಕೆಎಸ್ ಸದಾನಂದ. 100 ಜನ ಅಡ್ಮಿಟ್ ಆದ್ರೆ ಕನಿಷ್ಠ 6ರಿಂದ 8 ಜನ ಸಾಯುತ್ತಾರೆ. ನಿನ್ನೆ ಸ್ವಲ್ಪ ಡೆತ್ ರೇಟ್ ಜಾಸ್ತಿ ಆಗಿದೆ, ಇದು ಸತ್ಯ. ಆದ್ರೆ ವೈದ್ಯರು ಇರಲಿಲ್ಲ ಅನ್ನೋದು ಸುಳ್ಳು. ನಮ್ಮಲ್ಲಿ ಸಿಸಿಟಿವಿ ಇದೆ. ಚೆನ್ನಾಗಿದ್ದವರು ಸಾವನ್ನಪ್ಪಿಲ್ಲ, ಸೀರಿಯಸ್ ಇದ್ದವರು ಹೋಗಿದ್ದಾರೆ. ಸಾರ್ವಜನಿಕರು ಮಾಡಿರುವ ಆರೋಪ ಸತ್ಯಕ್ಕೆ ದೂರು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಸದಾನಂದ. 24 ಗಂಟೆಯೂ ವೈದ್ಯರು ಇರ್ತಾರೆ, ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ. ಗೋಲ್ಡನ್ ಅವರ್ ಮುಗಿದ ಮೇಲೆ ಬಂದ್ರೆ ಏನು ಮಾಡೋಕೆ ಆಗಲ್ಲ. ಜಯದೇವ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಸದಾನಂದ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ 12 ಜನರ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ಅಂದ್ರೆ ವೈದ್ಯರು ಇರಲಿಲ್ಲ ಅನ್ನುವಂಥದ್ದು ಸುಳ್ಳು. 100 ಜನ ಅಡ್ಮಿಟ್ ಆದ್ರೆ ಅದರಲ್ಲಿ 6ರಿಂದ 8 ಜನ ಸಾಯ್ತಾರೆ. ಅಂದ್ರೆ ಸೀರಿಯಸ್ ಕೇಸ್ ಇದ್ದಾಗ ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವೈದ್ಯರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಸಿಟಿವಿಯನ್ನ ಪರೀಕ್ಷೆ ಮಾಡಿ ನೋಡ್ಲಿ ವೈದ್ಯರಿದ್ರು ಅಂತ. ಬಟ್ ವೈದ್ಯರಿದ್ರು ಏನ್ ಮಾಡ್ತಾ ಇದ್ರು ಅನ್ನೋದೇ ಇಲ್ಲಿ ಪ್ರಶ್ನೆ. ಡಾಕ್ಟರ್ ನಂಬರ್ ಕೊಡ್ರಿ. ನೀವು ಈಗ ಇನ್ಚಾರ್ಜ್ ಡಾಕ್ಟರ್ ಕೊಡಿ. ಇನ್ಚಾರ್ಜ್ ಬರ್ತಾ ಇದ್ದಾರೆ. ಒಂದೇ ನಿಮಿಷ ಸರ್, ನೀವು ನಂಬರ್ ಕೊಡಿ ಸರ್, ಅವ್ರು ಮಾತಾಡ್ತಾರೆ. ನೈಟ್ ಇಂದ ಇಲ್ಲಿ ಡಾಕ್ಟರ್ ಇವಾಗ ನೀವು ನಂಬರ್ ಕೊಡಿ, ಮಾತಾಡ್ತಾರೆ. ಚೆಕ್ ಮಾಡ್ರಿ, ಅವ್ರು ಚೆಕ್ ಮಾಡ್ರಿ. ಮಾಡ್ರಿ ಚೆಕ್. ನೀವು ಚೆಕ್ ಮಾಡ್ರಿ. ಮಾಡ್ರಿ ಚೆಕ್ ಮಾಡ್ರಿ. ಬಿಲ್ ಕಟ್ಟಿ ಮಾಡಿ ಅದ ಬನ್ನಿ ಚೆಕ್ ಮಾಡ್ರಿ. ರೀ ಆನ್ ಸ್ಪಾಟ್ 1 ಲ್ಯಾಕ್ ಬೇಕಾ? ನಾನು ಇಡ್ತೀನಿ. ಡಾಕ್ಟರ್ ಎಲ್ಲಿದ್ದಾರೆ ಇವಾಗ? ಮಾಡ್ರಿ ಚೆಕ್. ಡಾಕ್ಟರ್ ಎಲ್ಲಿದ್ದಾರೆ? ಬಿಲ್ ಕಟ್ಟೋಕೆ ನಾನು ರೆಡಿ. ಮಾಡ್ರಿ ಚೆಕ್ ಮಾಡಿ. ಡಾಕ್ಟರ್ ಎಲ್ಲಿದ್ದಾರೆ ಸರ್? ಡಾಕ್ಟರ್ ಕರ್ಸಿ. ನೈಟ್ ಶಿಫ್ಟ್ ಮುಗಿತಲ್ಲ, ಡೇ ಶಿಫ್ಟ್ ಅಲ್ಲಿ ಡಾಕ್ಟರ್ ಇರ್ಬೇಕಲ್ಲ. ಡಾಕ್ಟರ್ ನ ಕರ್ಸಿ. ಎಲ್ಲಿದ್ದಾರೆ ಡಾಕ್ಟರ್? ಸರ್, ಒಬ್ರು ಬರ್ಲಿಕ್ಕಿಂತ ಮುಂಚೆ ಇನ್ನೊಬ್ರು ಹೆಂಗ್ ಸರ್ ರಿನ್ಯೂವಲ್ ತಗೊಂತಾರೆ? ಇವಾಗ ಬಂದಿದ್ದಾರೆ. ಅಲ್ಲ, ಏನ್ ಮಾಡಕ್ ಹೋದ್ರೆ ಹಾಸ್ಪಿಟಲ್ ಏನ್ ಮಾಡಕ್ ಹೋದ್ರೆ ಜವಾಬ್ದಾರಿ ನಾ ತಗೊಳ್ಳೋದಿಲ್ಲ. 3:30 ಜಯದೇವದಲ್ಲಿ ವೈದ್ಯರ ಕೊರತೆ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. 18 ಜನ ಇರಬೇಕಾದ ಐಸಿಯುನಲ್ಲಿ 25 ಜನಕ್ಕೆ ಚಿಕಿತ್ಸೆ ನೀಡಿದ್ದೇವೆ. ನಿನ್ನೆ ಐಸಿಯುನಲ್ಲಿ ಇದ್ದಿದ್ದು ಕೇವಲ ಒಬ್ಬ ಡಾಕ್ಟರ್. ಅಂತಹ ಪರಿಸ್ಥಿತಿಯಲ್ಲೂ ನಾವು ಉತ್ತಮ ಚಿಕಿತ್ಸೆ ಕೊಟ್ಟಿದ್ದೇವೆ. ನಮಗೆ 10ರಿಂದ 15 ಜನರು ಹೆಚ್ಚಿನ ವೈದ್ಯರು ಬೇಕಾಗುತ್ತೆ. ವೈದ್ಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ರೆ ಹೆಚ್ಚಿನ ಚಿಕಿತ್ಸೆ ಕೊಡಬಹುದು. ಪರೋಕ್ಷವಾಗಿ ಅಸಹಾಯಕತೆ ವ್ಯಕ್ತಪಡಿಸಿದ ಅಧೀಕ್ಷಕ ಸದಾನಂದ. ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ವೈದ್ಯಕೀಯ ಶಿಕ್ಷಣ ಸಚಿವ ಎಸ್ಪಿಪಿ ಭೇಟಿಯನ್ನ ಕೊಡ್ತಾರೆ. ಜಯದೇವದಲ್ಲಿ ವೈದ್ಯರ ಕೊರತೆ ಇದೆ ಅಂತ ಒಪ್ಕೊಂಡಿದ್ದೀರಾ. 18 ಜನ ಇರಬೇಕಾದಂತ ಐಸಿಯುನಲ್ಲಿ 25 ಜನಕ್ಕೆ ಚಿಕಿತ್ಸೆ ನೀಡಿದ್ದೇವೆ. ಆದ್ರೆ ಇರುವಂತದ್ದು ಒಬ್ಬರೇ ಡಾಕ್ಟರ್ ಅಂತೆ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೊಂಡು ಹೋಗೋದಕ್ಕೆ ಇಲ್ಲಿ ಅಡ್ಮಿಟ್ ಆಗಿರುವಂತ ಪೇಷಂಟ್ಗಳ ಗತಿ ಏನು? ಆಗಲ್ಲ ಅಂತ ಅಂದ್ರೆ ಬೇರೆ ಹಾಸ್ಪಿಟಲ್ ತೆಗೆದುಕೊಂಡು ಹೋಗಿ ಅಂತ ಹೇಳ್ಬೇಕ್ರಿ. ಈ ಕಡೆ ನಿಮ್ಗೆ ಇನ್ಕಮ್ ಬರಬೇಕು, ಆದ್ರೆ ಅಲ್ಲಿ ಕೊರತೆ ಇದೆ ಅಂತ ಗೊತ್ತಿದ್ರು ಅಡ್ಮಿಟ್ ಯಾಕೆ ಮಾಡ್ಕೊಳ್ತೀರಾ? ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಮೈಸೂರಿನ ಜಯದೇವ್ ಹಾಸ್ಪಿಟಲ್ ಅಲ್ಲಿ ಆದಂತ ಒಂದು ದುರ್ಘಟನೆ ಏನಿದೆಯಲ್ಲ, ಡಾಕ್ಟರ್ಸ್ ಇಲ್ಲ ಅಂತ ಹೇಳಿದ್ರು ಕೂಡ ಪೇಷಂಟ್ಗಳ ಅಡ್ಮಿಟ್ ಮಾತ್ರ ಆಗ್ತಾ ಇರ್ತವೆ. ಅಂದ್ರೆ ಕೊರತೆ ಇದೆ ಅಂತ ಗೊತ್ತಿದ್ರು ಯಾಕೆ ಅಲ್ಲಿ ಅಡ್ಮಿಟ್ ಮಾಡ್ಕೋಬೇಕು, ಅಲ್ಲಿ ಜನರ ಸಾವಿಗೆ ಕಾರಣ ಆಗ್ಬೇಕು ಅಂತ? ಖಂಡಿತವಾಗಿ ವನಿತಾ, ನಿನ್ನೆ ಅಷ್ಟೇ ವೈದ್ಯರ ಕೊರತೆ ಇಂದಾಗಿ 11 ಸಾವಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಾರ್ವಜನಿಕರು ಆಸ್ಪತ್ರೆ ಒಳಗಿಂದ ಸಾಕ್ಷಿ ಸಮೇತ ವಿಡಿಯೋವನ್ನ ಮಾಡಿ ವೈರಲ್ ಕೂಡ ಮಾಡಿದ್ರು. ಇದಾದ ನಂತರದಲ್ಲಿ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಸದಾನಂದ ಅವರು ಕೂಡ ಒಂದಷ್ಟು ಸ್ಪಷ್ಟನೆಗಳನ್ನ ಕೊಟ್ಟಿದ್ರು. ಅಂದ್ರೆ ಆಗಿರ್ತಕ್ಕಂಥ 11 ಸಾವಿನ ಪೈಕಿ ಬಹಳಷ್ಟು ಮಂದಿ ತೀವ್ರ ಹೃದಯಾಘಾತ ಆಗಿ ಆ ಗೋಲ್ಡನ್ ಅವರ್ ಅಂತ ಏನ್ ಹೇಳಿ ಹಾರ್ಟ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಒಂದಷ್ಟು ಟೈಮ್ ಅನ್ನ ಕರೀತಾರೆ. ಆ ಗೋಲ್ಡನ್ ಅವರ್ ಮುಗಿದ ನಂತರದಲ್ಲಿ ಆಸ್ಪತ್ರೆಗೆ ಬಂದಿದ್ರು. ಹಂಗಾಗಿ ಅವರು
ಬ್ರಾಡ್ ಡೆಡ್ ಅಂದ್ರೆ ಬರುವ ದಾರಿಯಲ್ಲೇ ಕೂಡ ಮರಣವನ್ನು ಅಪ್ಪಿದ್ರು ಅನ್ನುವಂತ ನಿಟ್ಟಿನಲ್ಲಿ ಆ ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾಗಿದೆ ಅನ್ನುವಂತದ ಆರೋಪವನ್ನ ಕೂಡ ತಳ್ಳಿ ಹಾಕಿದ್ರು. ಅಲ್ಲದೆ ವೈದ್ಯರ ಕೊರತೆ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಮಾಡಿದಂತ ಪ್ರಶ್ನೆಗಳಿಗೆ ಖಂಡಿತವಾಗೂ ವೈದ್ಯರ ಕೊರತೆ ಇದ್ರೆ ಅದೇ ನಾವು ವೈದ್ಯರ ಕೊರತೆ ನಡುವೆ ಕೂಡ ಸಾಕಷ್ಟು ಎಫಿಷಿಯನ್ಸಿಯಿಂದ ಕೆಲಸ ಮಾಡ್ತಿದೀವಿ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ರು. ಅಂದ್ರೆ ನಿನ್ನೆ ICU ನಲ್ಲಿ 18 ಬೆಡ್ಗಳಿರ್ತಕ್ಕಂಥ ICU ನಲ್ಲಿ 25ಕ್ಕೂ ಹೆಚ್ಚು ಜನರನ್ನ ನಾವು ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಅನ್ನ ಮಾಡಿದೀವಿ. ಕೇವಲ ಒಬ್ಬರೇ ವೈದ್ಯರಿದ್ರು ಕೂಡ ನಾವು ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಮಾಡಿದ್ವಿ. ಆದ್ರೆ ವೈದ್ಯರಿಗೂ ಕೂಡ ಅಧಿಕ ಕೆಲಸದ ಒತ್ತಡ ಇರುವಂತ ಕಾರಣಕ್ಕಾಗಿ ವೈದ್ಯರಿಗೂ ಕೂಡ ಒಂದಷ್ಟು ರೆಸ್ಟ್ ಬೇಕಾಗುತ್ತೆ. ಹಾಗಾಗಿ ರಾತ್ರಿ ವೇಳೆಯಲ್ಲಿ 4 ಗಂಟೆ ನಂತರದಲ್ಲಿ ಎಲ್ಲರೂ ಕೂಡ ಇಲ್ಲಿಂದ ಹೋಗಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಅಚಾತುರ್ಯ ಆಗಿದೆ ಅನ್ನುವಂಥದ್ದನ್ನ ಒಪ್ಕೊಂಡಿದೆ. ಇದೀಗ ಇಂದು ಸುದ್ದಿ ವ್ಯಾಪಕವಾಗಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ಎಚ್ಚೆತ್ಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರವು ಕೂಡ ಈಗ 4:15 ಅಂದ್ರೆ ಸಂಜೆ 4:15 ಆಸ್ಪತ್ರೆಗೆ ಮೈಸೂರಿನ ಜಯದೇವ ಆಸ್ಪತ್ರೆಗೆ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣ ಪ್ರಕಾಶ್ ಪಾಟೀಲ್ ಕೂಡ ಭೇಟಿನ ನೀಡಿ ಯಾರು ಪರಿಸ್ಥಿತಿಯನ್ನ ಅವಲೋಕಿಸಿ ಒಂದು ಪರಿಶೀಲನೆ ಕೂಡ ನಡೆಸ್ತಾ ಇದೆ. ಏನು ಎತ್ತ ಅಂತ ಅನ್ನುವಂಥದ್ದು ಮಾಡಿ ಏನಾದ್ರು ವೈದ್ಯರ ಮೇಲೆ ಕ್ರಮ ಆಗುತ್ತಾ, ಇಲ್ಲ ಆಡಳಿತ ಮಂಡಳಿಯ ಮುಖ್ಯಸ್ಥರ ಮೇಲೆ ಏನಾದ್ರು ಕ್ರಮ ಆಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ವನಿತಾ, ಥ್ಯಾಂಕ್ ಯು ಸಂದೀಪ್, ನಿಮ್ಮೆಲ್ಲ ಅಪ್ಡೇಟ್ಸ್.